ಏನು ಬಿಟ್ಟಿಲ್ಲ. ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡೋದೇ ವೇಸ್ಟ್ ಅಂತೀರಾ ಮೇಡಮ್? ಯಾಕೆ ವೇಸ್ಟ್ ಮೇಡಮ್? ನಮ್ಮ ಭವಿಷ್ಯ ಹಾಳಾಗೋಯ್ತು, ನಮ್ಮ ಮಕ್ಕಳ ಭವಿಷ್ಯ. ದೇ ಶುಡ್ ಬಿ ಹ್ಯಾಂಗ್ಡ್ ಇನ್. ನಾನೇ ನಿಜವಾಗ್ಲೂ CM ಆದ್ರೆ ಲಾನ್ ಅಮೆಂಡ್ ಮಾಡಿ ಭ್ರಷ್ಟರನ್ನ ಬೀದಿನಲ್ಲಿ ನೇಣಾಕ್ಬೇಕು. ದುಬೈ ತರ ಮಿಡ್ಲ್ ಈಸ್ಟ್ ಅಲ್ಲಿ ಆಗ್ತಾರೆ, ಏನೋ ಬೀದಿನಲ್ಲಿ. ದೇ ಶುಡ್ ಬಿ ಹ್ಯಾಂಗ್ಡ್ ಇನ್ ದ ಓಪನ್ ರೋಡ್ಸ್. ರಾಜಕೀಯಕ್ಕೆ ಬರೋ ಇಂಟ್ರೆಸ್ಟ್ ಇದೆಯಾ? ಡೆಫಿನೆಟ್ಲಿ. ಅದಕ್ಕೋಸ್ಕರನೇ ಮಾತಾಡ್ತಾ ಇರೋದು, ಬದಲಾವಣೆ ತರಕ್ಕೋಸ್ಕರ. ನಾನೇನ್ ಶಿವಕುಮಾರ್ ಅಂತಾರ ನಂಗೆ CM ಬೇಕು ಅಂತ ನಾನೇನು ಹೇಳೋಲ್ಲ. ನನ್ಗೇನು ಬೇಡ. ಬದಲಾವಣೆ ಮಾಡಂಗಿದ್ರೆ ಇವತ್ತೇ ಮಾಡ್ಲಿ, ಬೇಕಾದ್ರೆ ನಾನು ಸಪೋರ್ಟ್ ಮಾಡ್ತೀನಿ DK ಶಿವಕುಮಾರ್. ಫಸ್ಟ್ ಅಧಿಕಾರ ಸಿಕ್ಕರೆ ಫಸ್ಟ್ ಮಾಡೋ ಕೆಲಸ ಏನು? ವಿಲ್ ರಿಮೂವ್. ದೇರ್ ಇಸ್ ಲಾಟ್ ಆಫ್ ವರ್ಕ್ ಮೇಡಮ್. ಏನ್ ಬಿಟ್ಟಿದ್ದಾರೆ ಮೇಡಮ್? ರೋಡ್ಗಳಲ್ಲಿ ಟೋಲ್ ಗೇಟ್ ನಿಮ್ಮ ಒಂದು ತಲೆಯಲ್ಲಿ ಕೊರಿತಾ ಇರುತ್ತಲ್ಲ, ಫಸ್ಟ್ ಈ ಕೆಲಸ ನಾನು ಮಾಡ್ಬೇಕಂತ. ಮೇಡಮ್ 41,000 ಕೆರೆಗಳಿದೆ. ಡೆಕೆಡ್ಸ್ ಇಂದ ಇಟ್ ಹಸ್ ನಾಟ್ ಬಿನ್ ಡಿಸಿಲ್ಟೆಡ್. 41,000 ಕೆರೆಗಳು ಕರ್ನಾಟಕದಲ್ಲಿ ಇದೆ, ಅವನ್ನ ಡಿಸಿಲ್ಟ್ ಮಾಡಬೇಕಾಗಿದೆ. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕಂದ್ರೆ ಫ್ಲಡ್ಸ್ ಕಡಿಮೆ ಆಗುತ್ತೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ. 1,500 ಅಡಿಗೆ ನಮ್ಮ ರೈತರುಗಳಿಗೆ ಪಂಪ್ ಸೆಟ್ ಅಲ್ಲಿ ನೀರು ಹೊರಟೋಗ್ಬಿಟ್ಟಿದೆ. ಪಾಸಿಬಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಡಿಸಿಲ್ಟ್ ಮಾಡಿಲ್ಲ. ಡಿಸಿಲ್ಟ್ ಮಾಡಿದ್ರೆ ಕೆರೆಗಳನ್ನ ಆ ಮಣ್ಣನ್ನ ಗೊಬ್ಬರದವಾಗಿ ಯೂಸ್ ಮಾಡಬಹುದು. ಮತ್ತೆ ಹಳ್ಳ ತೆಗೆಯೋದ್ರಿಂದ ಏನಾಗುತ್ತೆ, ನೀರು ಶೇಖರಣೆ ಜಾಸ್ತಿ ಆಗುತ್ತೆ, ಗ್ರೌಂಡ್ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಫ್ಲಡ್ಸ್ ಆಗೋದಲ್ಲ, ನಾರ್ತ್ ಕರ್ನಾಟಕ ಫ್ಲಡ್ಸ್ ಆಗ್ತಾ ಇದೆ, ಫ್ಲಡ್ಸ್ ಆಗೋದಿಲ್ಲ. ಸೊ ವಿ ಆರ್ ಸಪೋರ್ಟಿಂಗ್. ಎಲ್ಲ ಅನ್ನ ಹಾಕೋನ್ಗೆ ಅವ್ನು ದಾರಿ ಮಾಡ್ಕೊಡ್ತಾ ಇದೀವಿ ಅಂತ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಡಿಸಿಲ್ಟ್ ಮಾಡಬೇಕು, ಮಾಡಿಲ್ಲ. ಹಾಗಿದ್ರೆ ಅಧಿಕಾರದ ಆಸೆ ಇದೆಯಾ, ಹಣದ ಆಸೆ ಇದೆಯಾ, ಜನಸೇವೆ ಮಾಡೋ ಆಸೆ ಇದೆಯಾ? ಮೇಡಮ್ ಏನಿಲ್ಲ ಮೇಡಮ್, ನಗು ತರಿಸೋಂಥ ಆಸೆ ಇದೆ ಮೇಡಮ್. ನನಗೆ ಆ ದುಡ್ಡು ನಮ್ಮ ಹತ್ರ ದುಡ್ಡಿದೆ, ಅಧಿಕಾರನೂ ಇದೆ. ಇವ್ರ ಹತ್ರ ಇವ್ರು ಶ್ರೀಮಳಾಗಿರೋದು, ಮಿನಿಸ್ಟರ್ ಆಗಿರೋದು ಒಂದೇ, ನಾನು ಏನು ಆಗದಿರೋದು ಒಂದೇನೆ. ಅಟ್ಲೀಸ್ಟ್ ನಾವ್ ಹೇಳಿದ್ರೆ ಜನ ಮನೆ ಇದೆ. SIT ಆಗ್ಬೇಕು ಆಯ್ತು, ಇವ್ರು ಆಗ್ಬೇಡ ಅಂದ್ರೂ ಕೂಡ ನಡೀತದೆ SIT. ಏನಕ್ಕೆ? ನಾವು ಒಬ್ಬ ಸಾಮಾನ್ಯ ಮನುಷ್ಯ. ಐ ಆಮ್ ಆಲ್ಸೋ CM, ಕಾಮನ್ ಮ್ಯಾನ್ ಅಂತ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು CM ಆಗಿ, ಡೆಪ್ಯೂಟಿ CM, ಮಿನಿಸ್ಟರ್ಗಳಾಗಿ ವೇಸ್ಟ್ ಆಗಿದ್ದು, CM ಆಗಿ ಒಬ್ಬ ಕಾಮನ್ ಮ್ಯಾನ್ ಆಗಿ ನಮ್ಮ ಧ್ವನಿಗಳು ಅಸೆಂಬ್ಲಿವರೆಗೂ ಬರುತ್ತೆ, ಚರ್ಚೆ ಆಗುತ್ತೆ. ನನ್ನ ಹೆಸರನ್ನ ವಿಶ್ವನಾಥ್ ಚರ್ಚೆ ಮಾಡ್ತಾನೆ. ಈಗ SIT ರಚನೆ ಆಗಿದೆ, SIT ಇಂದ ಪಾರದರ್ಶಕ ತನಿಖೆ ಆಗ್ತಾ ಇದೆ ಅಂತ ಹೇಳಿ ಅನ್ಸತ್ತಾ? ಧರ್ಮಸ್ಥಳ ದೊಡ್ಡ ಕಳ್ಳರು ಮೇಡಮ್ ಅವರು, ದೊಡ್ಡ ಕಳ್ಳರು. ಅದರಲ್ಲಿ ಏನ್ ಹೇಳ್ಬೇಕಂದ್ರೆ ಅವ್ರಿಗೆ ದೇರ್ ಇಸ್ ನೋ ಇನ್ಫಾರ್ಮೇಶನ್. ಏನ್ ಹೇಳ್ಬೇಕು? ಇವ್ರನ್ನ ಯಾರು ಕೆಲಸ ಮಾಡ್ತಾರೆ? SIT ರಚನೆ ಯಾರನ್ನ ಮೆಚ್ಚಿಸೋದಕ್ಕೆ? ಮೋಸ್ಟ್ಲಿ ಧರ್ಮಸ್ಥಳದಲ್ಲಿರೋ ಕಳ್ಳರನ್ನ ಅಥವಾ ಕೊಲೆಗಾರನ ಮೆಚ್ಚಕೇನೋ ಮಾಡ್ತಾವ್ರೆ, ಏನೋ ಗೊತ್ತಿಲ್ಲ. ಅಲ್ಲಿ ದೊಡ್ಡ ಕಳ್ಳರಿದ್ದಾರೆ SIT ನಲ್ಲಿ. ಅವ್ನು ಮಂಜುನಾಥ್ ಇದೇನೋ ಹೊಸನಗರದಾಗ ಕೆಲಸ ಮಾಡ್ತಾ ಇದ್ದಂತೆ, ಕಾರವಾರ ಕೆಲಸ ಮಾಡಿದ್ರೆ ಭೀಮನ್ ಎದುರಿಸ್ತಾನೆ. ಭೀಮನ್ನ ಮುಂಚೆ ಇದೇ ಭೀಮ ಇವರೆಲ್ಲ ಕೊಲೆ ಮಾಡಿದೀನಿ, ತಗೊಂಬಂದು ಎಲ್ಲ ಮುಚ್ಚಿದೀನಿ ಅಂತವನು. ಇವಾಗ ಇಲ್ಲ, ನಾನೇನು ಇಲ್ಲ ಅಂತೇಳಿ ಹೊಸದಾಗ ಒಂದು ಸ್ವಇಚ್ಛೆ ಹೇಳಿಕೆನ ಕೊಟ್ಟಿದ್ದಾನೆ. ಈ ವ್ಯಕ್ತಿಗಳನ್ನ ಬದಲಾಯಿಸಬೇಕು ಅಂದ್ರೆ ಈ SIT ನಲ್ಲಿ ಮೊದಲು ಇವ್ರನ್ನೇ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ನಾನು ಅದಕ್ಕೆ ಸುಪ್ರೀಂ ಕೋರ್ಟ್ ಎಲ್ಲ ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಅಲ್ಲಿ ಫಸ್ಟ್ ಬ್ರೈನ್ ಮ್ಯಾಪಿಂಗ್ ಹಾಕದೆ ಇವ್ರು 20 ಜನ ಇನ್ಕ್ಲೂಡಿಂಗ್ ಮುಖ್ಯಸ್ಥ ಏನಿದೆ ನೋಡಿ, ಅವನು ಸಮೇತ 20 ಜನನು ಬ್ರೈನ್ ಮ್ಯಾಪಿಂಗ್ ಹಾಕ್ಬೇಕು. ಯಾಕಂದ್ರೆ ಇವ್ರು ಏನೇನ್ ಮಾಡೋರೆ, ತನಿಖೆ ಪಾರದರ್ಶಕ ಮಾಡೋರ, ನ್ಯಾಯದ ಪರವಾಗಿ ಮಾಡೋರ ಅಥವಾ ಕೊಲೆಗಾರ ಪರವಾಗಿ ಮಾಡೋ, ಇವ್ರನ್ನೇ ಬ್ರೈನ್ ಮ್ಯಾಪಿಂಗ್ ಹಾಕ್ಬೇಕು. ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಮಂಪರು ಪರೀಕ್ಷೆ. ಡೆಫಿನೆಟ್ಲಿ SIT ಅಧಿಕಾರಿಗಳಿಗೆ ಮಂಪರು ಪರೀಕ್ಷೆ ಮಾಡಿಸ್ತೀನಿ. ನೀವೇನ್ ಅನ್ಕೊಂಡಿದ್ದೀರ? 100% ನಿಮ್ಮ ಇದೇ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. 20 ಜನರನ್ನು ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಗಿಲ್ಟಿ. ಇಫ್ ದೇ ಸೇ ನೋ, ಯಾಕಂದ್ರೆ ಇಟ್ ಈಸ್ ವಾಲಂಟಿಯರ್, ವಿ ಕಾಂಟ್ ಫೋರ್ಸ್ ದೆಮ್. ಯೂಶುವಲಿ ತಪ್ಪು ಮಾಡಿದ್ರೆ ಮಂಪರು ಪರೀಕ್ಷೆಗೆ ಒಪ್ಪಲ್ಲ. ಒಪ್ಪಿಲ್ಲ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಅದು ಏನು ಕರ್ನಾಟಕದಲ್ಲಿ ಮಾಡ್ಸಲ್ಲ ಇವ್ರಿಗೆ. ಗುಜರಾತ್, ಕೇರಳ, ಬೇರೆ ಸ್ಟೇಟ್ ಅಲ್ಲಿ ಕರ್ಕೊಂಡು ಹೋಗಿ ಬೇರೆ ಡಾಕ್ಟರ್ಗಳ ಹತ್ರ ಇಲ್ಲಿ ಸೆಟ್ಟಿಂಗ್ ಆಗ್ಬಿಡ್ತಾರೆ. ಇಲ್ಲಿ ಡಾಕ್ಟರ್ಗಳ ಹತ್ರ ಸೆಟ್ಟಿಂಗ್ ಇದೆ ಅವ್ರದ್ದು. ಆಮೇಲೆ ದಮ್ ಇಲ್ಲ SITಗೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಸೊ ದಮ್ ಇಲ್ಲದೆ ಈ ತನಿಖೆಗೆ ಇಳಿದಿದಾರಾ ಹಂಗಿದ್ರೆ, ಅಥವಾ ಬೇರೆ ಯಾರೋ ಸಪೋರ್ಟ್ ಇಂದ ದಮ್ ತಗೊಂಡು ತನಿಖೆ ಮಾಡ್ತಿದಾರಾ? ಬೆಂಗಳೂರಲ್ಲಿ ಹೋಗಿ ಟ್ರಾಫಿಕ್, ನೀವು ಗಾಡಿಲಿ ಹೋಗ್ಬೇಕಾದ್ರೆ ಟ್ರಾಫಿಕ್ ಅಡ್ಡ ಆಗ್ತಾನೆ. ಏನ್ ಕಾಣಿಸ್ತದೆ ನಿಮ್ಗೆ? ಟ್ರಾಫಿಕ್ ಒಂದು ಯೂನಿಫಾರ್ಮ್ ಕಾಣಿಸುತ್ತೆ, ಜೊತೆಲಿ ಏನೋ ಒಂದು ಕಾಣಿಸುತ್ತೆ ಬಾಡಿ ಮೇಲೆ. ಏನ್ ಹೇಳಿ? ಬಾಡಿ ಕ್ಯಾಮ್ರಾ. ಅಟ್ಲೀಸ್ಟ್ ಕಳೆದ 2 ತಿಂಗಳಲ್ಲಿ ಯಾವ್ದಾದ್ರು SIT ಅಧಿಕಾರಿಗಳ ಮೇಲೆ ಬಾಡಿ ಕ್ಯಾಮ್ರಾ ಹಾಕಿರೋದು ನೋಡಿದಿರಾ ನೀವು? ಪಾರದರ್ಶಕತೆ ಇಲ್ಲಿದೆ ಮೇಡಮ್. ಇವ್ರು ನಾಲ್ಗೆನ ತಲೆಯನ್ನ ಬರಹ ಹೆಂಗ್ ನಂಬೋದು? ಒಬ್ಬರೂ ಕೂಡ ಬಾಡಿ ಕ್ಯಾಮ್ರಾ ಹಾಕಿಲ್ಲ. ಆಮೇಲೆ ಫರ್ಗೆಟ್ ಅಬೌಟ್ ಆಲ್ ದಟ್ ಮೇಡಮ್, ದೇ ಆರ್ ಡೀಲಿಂಗ್ ವಿತ್ ಕಾಂಪೋಸಿಟ್ ಬಾಡೀಸ್. ಅಂದ್ರೆ ಅಲ್ಲಿ ಕೊಳೆತಿರೋ ಬಾಡಿಗಳು, ಕ್ರೈಮ್ ಆಗಿರೋ ಬಾಡಿಗಳು, ನಾವ್ ಯಾರೋ ಅದನ್ನ ಟಚ್ ಮಾಡಂಗಿಲ್ಲ, ಇನ್ಕ್ಲೂಡಿಂಗ್ ಈವನ್ SIT ಅಧಿಕಾರಿಗಳು. ದೇ ಶುಡ್ ಯೂಸ್ ಗ್ಲೌಸ್. ಒಬ್ಬ ಕೂಡ ಗ್ಲೌಸ್ ಹಾಕಿರೋದು ನೋಡಿದಿರಾ? ಅದು ಯಾವುದೋ ಉಪ್ಪಿನ ಮಟ್ಟಿ ಹಾಕೊಂಡು ಹಿಂಗೆ ಬತ್ತಾಡ್ತಾನೆ, ಏನೋ ಆಗದ. ಅವ್ನು ಯಾರೋ ಹಿಂಗೆ ನಿಂತ್ಕೊಂಡಿರ್ತಾನೆ ಜೋಬಲ್ಲಿ ಇಟ್ಕೊಂಡು, ಇನ್ನು ಯಾರೋ ಒಬ್ಬನ ಅಲ್ಲಿ ಬುಳ್ಳೆ ನಿಂತ್ಕೊಂಡಿರ್ತಾನೆ. ಸಿ ದೇ ಆರ್ ಯೂಸಿಂಗ್ ಆಲ್ ಅನ್ಸೈಂಟಿಫಿಕ್ ಅಂಡ್ ಫರ್ಗೆಟ್ ಅಬೌಟ್. ನಾನು ಪೊಲೀಸವ್ರ ಬಗ್ಗೆ ಏನು ತಿಳ್ಕೊಳ್ಳಲ್ಲ, ಯಾಕಂದ್ರೆ ಪಾಪ ಇಲ್ಲಿ ಚನ್ನಪಟ್ಟಣದಲ್ಲೆಲ್ಲ ಟ್ರೈನಿಂಗ್ ಆಗಿರ್ತದೆ. ಒಬ್ಬ IPS ಆಫೀಸರ್ಗೆ IPS ಅಕಾಡೆಮಿನಲ್ಲಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಮೊಹಂತಿಗೆ ಹೆಚ್ಚು ಕಮ್ಮಿ 2 ವರ್ಷ ಟ್ರೈನಿಂಗ್ ಕೊಡ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್. ಆ ಮೊಹಂತಿಯವರು ಅಟ್ಲೀಸ್ಟ್ ಆ ಟೀಮ್ಗೆ ವೈಜ್ಞಾನಿಕವಾದಂಥ ವ್ಯವಸ್ಥೆಗಳನ್ನ ಮಾಡೋಕ್ಕೆ ಕೆಪಾಸಿಟಿ ಇಲ್ಲ ಅಂತಂದ್ರೆ ದಮ್ಮು ತಾಕತ್ತಿಲ್ಲಿದೆ ಅವ್ರಿಗೆ. ಆಸ್ ಪರ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ 2019 ಆದೇಶದ ಪ್ರಕಾರ ಎವ್ರಿ ಪೊಲೀಸ್ ಸ್ಟೇಷನ್ ಇನ್ ಇಂಡಿಯಾ ಶುಡ್ ಬಿ ಇನ್ಸ್ಟಾಲ್ಡ್ ವಿತ್ CCTV ಕ್ಯಾಮ್ರಾಸ್ ವಿತ್ 7 months ಬ್ಯಾಕಪ್ ಇರಬೇಕು ಅಂತ ಹೇಳುತ್ತೆ, ಇನ್ಕ್ಲೂಡಿಂಗ್ ಇಂಟ್ರಾಗೇಷನ್ ರೂಮ್.
SIT ಆಫೀಸ್ ಏನಿದೆ, ಇಟ್ ಈಸ್ ಗಿವನ್ ದ ಪವರ್ಸ್ ಆಫ್ ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್ ಪವರ್ಸ್ ಕೊಟ್ಟರೆ CCTV ಹಾಕ್ಬೇಕು ತಾನೆ? ಎಲ್ಲ ಹಾಕಿದ್ದಾರೆ ಮೇಡಮ್. ಪೊಲೀಸ್ SIT ಆಫೀಸಲ್ಲಿ CCTV ಇಲ್ಲ. SIT ಅಧಿಕಾರಿಗಳ ಮೈ ಮೇಲೆ ಬಾಡಿ ಕ್ಯಾಮ್ರಾ ಇಲ್ಲ, ಕೈಯಲ್ಲಿ ಗ್ಲೌಸ್ ಇಲ್ಲ. ಏನಂದ್ರೆ ಅದನ್ನ ಮುಡ್ತಾರೆ, ಇವ್ರ ಫಿಂಗರ್ ಪ್ರಿಂಟ್ ಅದ್ರ ಮೇಲೆ ಬೀಳ್ತದೆ. ನಾಳೆ ದಿವಸ ಅದು ಫಾರೆನ್ಸಿಕ್ ಹೋದ್ರೆ ಇವ್ರ ಫಿಂಗರ್ ಪ್ರಿಂಟ್, ಬೇರೆಯವ್ರ ಫಿಂಗರ್ ಪ್ರಿಂಟ್ ಆಡ್ಸಾಗ ಇವ್ರ ಫಿಂಗರ್ ಪ್ರಿಂಟ್ಗಳೇ ಅಲ್ಲಿ ಇರ್ತದೆ. ವೈಜ್ಞಾನಿಕವಾಗಿ ಏನೂ ಮಾಡಲ್ಲ ಅವರು. ವಾಕಿ ಟಾಕಿ ಬಳಸಲ್ಲ, ಬರೀ ಮೊಬೈಲ್ ಮಂಜ ನೋಡ್ಬೇಕು ಅವನು, ಎರಡೋ ಮೂರೋ ಮಡಿಕೆನವನು. ಅದು ಏನಕ್ಕೆ ಮೊಬೈಲ್ ಇರೋ ಗೊತ್ತಿಲ್ಲ. ಏನಕ್ಕೆ ಬೇಕು ಖಾಸಗಿ ಮೊಬೈಲ್ಗಳನ್ನ ಇವರಲ್ಲಿ ಸರ್ಕಾರಿ ಕೆಲಸಕ್ಕೆ ಹೆಂಗ್ ಬಳಸ್ತಾರೆ ಅವರು? ವೈ ನಾಟ್ ಎ ವಾಕಿ ಟಾಕಿ, ವೈ ನಾಟ್ ಗ್ಲೌಸ್, ವೈ ನಾಟ್ ಬಾಡಿ ಕ್ಯಾಮ್ರಾ, ವೈ ನಾಟ್ CCTV ಇನ್ SIT ಆಫೀಸ್? ಏನಕ್ಕೆ ಬೇಕು? ಫಸ್ಟ್ ಆಫ್ ಆಲ್ ಆ SIT ಅಲ್ಲಿಂದ ತೆಗೆಸ್ಬೇಕು. ಆ ಬೆಳ್ದಂಗಡಿನ ಖಾಲಿ ಮಾಡಿಸಿ ಬೆಂಗಳೂರಲ್ಲ ತಗೊಂಡು ಕೇರಳದಲ್ಲಿ ತಗೊಂಡು ಬಿಸಾಕ್ಬೇಕು. ಇದನ್ನ ಅಲ್ಲಿಂದನೇ ಇವ್ರು ರಿಪೋರ್ಟಿಂಗ್ ಮಾಡ್ಬೇಕು. ಎಲ್ಲ ಜಾಗ್ರಫಿಕಲ್ ಇನ್ಫ್ಲೂಯೆನ್ಸ್ ಇದೆ, ಅಲ್ಲಿರೋರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಹಂಗಾಗಿನೇ SITಗೆ ಎಲ್ಲೋ ಒಂದ್ ಕಡೆ ದಮ್ಮು ತಾಕತ್ತು ಇಲ್ಲ. ನಮ್ಮ ಇವ್ರು ಹೇಳ್ತಾರೆ, ಬಸವರಾಜ ಬೊಮ್ಮಾಯಿ ಹೇಳ್ತಾರೆ, ದಮ್ಮು ತಾಕತ್ತು ಅಂತ. SITಗೆ ದಮ್ಮು ಇಲ್ಲ, ತಾಕತ್ತು ಇಲ್ಲ, ಎರಡು ಕಳ್ಕೊಂಡ್ಬಿಟ್ಟವ್ರೆ ಅಂತ ನನಗೆ ಅನಿಸ್ತದೆ. ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ಐ ಆಮ್ ಫ್ರೀ ಟು ಎಕ್ಸ್ಪ್ರೆಸ್ ಮೈ ವ್ಯೂಸ್. ಓಕೆ, ಈಗ ಲಾಯರ್ ಜಗದೀಶ್ ಅವರು ಏನೇ ಇದ್ರು ನೇರವಾಗಿ ಮಾತಾಡ್ತಾರೆ. ಸೊ ಯಾರ ಭಯನೂ ಇಲ್ವಾ? ಯಾರಿಗೆ ಭಯ ಮೇಡಮ್? ಯಾರೇನು ಸಿದ್ದರಾಮಯ್ಯ ನಂಗೆ ಊಟ ಹಾಕ್ತಾರ? ಇಲ್ಲ SIT ಚೀಫ್ ಮೋಹಂತಿ ಏನಾದ್ರು ಬಂದು ನಂದು ನಾಷ್ಟ ಪ್ಲೇಟ್ ತೊಳಿತಾರೆ? ಅಂಥದ್ದಿಲ್ಲ. ನನ್ನ ಪ್ಲೇಟ್ ನಾನೇ ತೊಳೆಯೋದು ನಮ್ಮ ಮನೇಲಿ. ನನ್ನ ಊಟ ನಾನೇ ಸಂಪಾದನೆ ಮಾಡ್ಕೊಂಡು ಭಯ ಬೀಳೋಂಥ ಅವಶ್ಯಕತೆ ಏನಿದೆ? ವೆದರ್ ಇಟ್ ಈಸ್ ಪೊಲೀಸ್, ಸುಪ್ರೀಂ ಕೋರ್ಟ್ ಜಡ್ಜಸ್, ಹೈಕೋರ್ಟ್ ಜಡ್ಜಸ್, CM, PM, MLA, MPs ಎಲ್ಲರೂ ಕೂಡ ಪಬ್ಲಿಕ್ ಸರ್ವೆಂಟ್ಸು. ಡಿಫೆಂಡ್ ಅಂಡರ್ ದ ಲಾ, ಸೆಕ್ಷನ್ 21 ಆಫ್ IPC. ಈಗ ಹೊಸದಾಗಿ ಬಂದಿರಲ್ಲ, ಮೋದಿಯವರ IPCದಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ಹಳೆ IPCನಲ್ಲಿ ಸೆಕ್ಷನ್ 21 ಆಫ್ IPCನಲ್ಲಿ ದೇ ಆರ್ ಡಿಫೈನ್ಡ್ ಆಸ್ ಎ ಪಬ್ಲಿಕ್ ಸರ್ವೆಂಟ್, ಇನ್ಕ್ಲೂಡಿಂಗ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಜಡ್ಜಸ್. ಸಾರ್ವಜನಿಕ ಸೇವಕರು ಹಿಂಗೆ ಕರಿಬೇಕು, ಹಿಂಗೆ ಕೈಕೋಕ್ ನಿಂತ್ಕೊಬೇಕಾ ಸಾರ್ ಅಂತ? ನಾನೇನು ಸಾರ್ ಅಂತ ಯಾರು ಕರೀಲ್ಲ, ಎಸ್ ಅಂತ ಕರಿತೀನಿ. ತಪ್ಪೇನಿದೆ? ಐ ಆಮ್ ಟೀಚಿಂಗ್ ಜನರು ಕಲ್ತ್ಕೊಂಡ್ರ ಅಂತ ಕೆಟ್ಟ ನಡವಳಿಕೆಗಳನ್ನು, ಬ್ರಿಟಿಷರ ಮುಂದೆ ನಡ್ಕೊಂತ ಇದ್ದಂಥ ನಡವಳಿಕೆಗಳನ್ನು ಇವರು ಅಳವಡಿಸ್ಕೊಂಬಿಟ್ಟವ್ರೆ. ಒಂದು ಸ್ಟೇಷನ್ಗೆ ಹೋಯ್ತು ಅಂದರೆ ಕೈ ಕಟ್ಕೊಂಡು ನಿಂತ್ಕೊಂತಾರೆ. ಅವನೇನೋ ಬಾಸ್ ಇದ್ದಂಗೆ, ಇನ್ಸ್ಪೆಕ್ಟ್ರು. ನಾವು ನಮ್ಮ ಟ್ಯಾಕ್ಸಿಂದ ಅವ್ನಿಗೆ ಸಂಬಳ ಬರೋದು, ನಮ್ಮ ಟ್ಯಾಕ್ಸಿಂದ ಅವ್ನಿಗೆ ತಿಂಗಳು ಅವ್ನು ಖರ್ಚು ಬರೋದು, ನಮ್ಮ ಟ್ಯಾಕ್ಸಿಂದ ಅವ್ನು ಜೀಪ್ ಬರೋದು. ಆದರೂ ಏನೋ ಅವ್ನು ಬಾಸ್ ಥರ ಅವ್ನು ಕೂತ್ಕೊಂತಾರೆ. ಅವ್ನು ಕೂತ್ಕೊಬೇಕು. ನಾವೇನಿಲ್ಲ, ಫಸ್ಟ್ ಹೋಗಿದ ತಕ್ಷಣ ಚೇರ್ ಹೇಳ್ಕೊಂಡು ಕಾಲ ಮೇಲೆ ಕಾಲ ಕಂಡೆ ಕೂತ್ಕೊಂಡು ಸ್ಟೇಷನ್ನಲ್ಲಿ. ಬಿಕಾಸ್ ವಿ ವಾಂಟೆಡ್ ಟು ಶೋ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯನ್ನು ಕೂಡ, ಟ್ಯಾಕ್ಸ್ ಪೇಯರ್ ಇಂದ ಕೂಡ ಈ ವ್ಯವಸ್ಥೆ ನಡೀತದೆ, ಇನ್ಕ್ಲೂಡಿಂಗ್ ಪೊಲೀಸ್. ಅವ್ರ ಸ್ಯಾಲರಿ ಬರ್ತದೆ. ದೇ ಹ್ಯಾವ್ ಟು ಬಿಹೇವ್ ಲೈಕ್ ಎ ಪಬ್ಲಿಕ್ ಸರ್ವೆಂಟ್ಸ್, ನಾಟ್ ಆಸ್ ಬಾಸಸ್. ಪೊಲೀಸ್ ಗಿರಿ ನಡೆಯಲ್ಲ ಇಲ್ಲಿ ಕರ್ನಾಟಕದಲ್ಲಿ, ಬೇರೆ ಕಡೆ ನಡೀತದೆ, ಇಲ್ಲಿ ನಡೆಯಲ್ಲ. ನಡೆಸಂದ್ರೆ ನೋಡಿ, ಮೊನ್ನೆ ಒಂದು ವಾರದಲ್ಲಿ 19 ಜನ ಸಸ್ಪೆಂಡ್ ಆಗೋರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸೊ ಈ ಮುಂದೆ ಏನಾಗಬಹುದು ಅಥವಾ ಏನಾಗತ್ತೆ ಅಂತ ನೀವು ಬಯಸ್ತಿದ್ದೀರಾ? ದೇರ್ ವಿಲ್ ಬಿ ಲಾಟ್ ಆಫ್ ಪ್ರೆಷರ್ ಆನ್ ಬೋತ್ ದ ಎಂಡ್ಸ್ ಮೇಡಮ್. ಈ ಕಡೆ ಅವರು ನನಗೆ ಗೊತ್ತಿಲ್ಲ, ಮೂರು ಪಕ್ಷದ ರಾಜಕಾರಣಿಗಳು ಕೂಡ ಅಲ್ಲಿ ಏನೂ ನಡೆದಿಲ್ಲ, ಅಲ್ಲಿ ಧರ್ಮದ ವಿರೋಧಿ ಚಟುವಟಿಕೆ ನಡೀತಾ ಇದೆ, ಷಡ್ಯಂತ್ರ ಅಂತ ಹೇಳಿದ್ರು. ಹೈಕೋರ್ಟಲ್ಲಿ ಇದೇ ಮೊಹಂತಿ ಅವರು ಅಫಿಡೇವಿಟ್ ಹಾಕಿದ್ದಾರೆ, ಷಡ್ಯಂತ್ರದ ಯಾವುದೇ ಸಾಕ್ಷಿಗಳು ನಮಗೆ ಸಿಕ್ಕಿಲ್ಲ. ಸೊ ಷಡ್ಯಂತ್ರ ಅನ್ನೋದು ಜಸ್ಟ್ ಕಟ್ಟುಕತೆ ಅಂತ ಹೇಳಿಲ್ಲ. ಇಟ್ ಟೋಲ್ಡ್ ದೇಸ್ ನೋ, ಅಲ್ಲಿ ಎವಿಡೆನ್ಸ್ ಬೇಕಲ್ವಾ, ಏನು ಸಿಕ್ಕಿಲ್ಲ ಅಂತ ಅಫಿಡೇವಿಟ್ ಹಾಕಿದ್ದಾರೆ. ಸೊ ಇವ್ರು ಹೇಳ್ತಾ ಇದ್ದಾರೆ, ಮೂರು ಪಕ್ಷದವ್ರು ಹೇಳ್ತಾ ಇದ್ದೀನೋ ಅಲ್ಲಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ದುಬೈಯಿಂದ ದುಡ್ಡು ಬರ್ತಾ ಇದೆ, ಯಾರು ಕ್ರಿಶ್ಚಿಯನ್ ಮಿಷನ್ ದುಡ್ಡು ಕೊಡ್ತಾವ್ರೆ, ಅಲ್ಲಿ ಏನೋ ದೊಡ್ಡದು ಏನೋ ಚರ್ಚ್ ಕಟ್ಬಿಡ್ತಾರೆ, ಇವೆಲ್ಲ ಸುಳ್ತಾನೆ. ಸೊ ಇದನ್ನೆಲ್ಲ ಸುಳ್ಳು ಕಟ್ಟುಕತೆಗಳನ್ನ ಒಬ್ಬ ಕೊಲೆಗಾರರನ್ನ ಅಥವಾ ಕೊಲೆ ಮಾಡಿದವ್ರನ್ನ ಬಚಾವ್ ಮಾಡ್ಕೊಳಕ್ಕೆ ಮಾಡಿದಂಥ ಕೆಲಸಕ್ಕೆ ಸ್ವತಃ SIT ಮುಖ್ಯಸ್ಥರೇ ಹೈಕೋರ್ಟ್ಗೆ ತಿಳಿಸಿದ್ದಾರೆ ಯಾವುದೇ ರೀತಿಯ ಷಡ್ಯಂತ್ರದ ಎವಿಡೆನ್ಸ್ಗಳು ಸಿಕ್ಕಿಲ್ಲ ಅಂತ. ಸೊ ಷಡ್ಯಂತ್ರ ಟಾಪಿಕ್ ಇಸ್ ಓವರ್. ಈಗ ಇನ್ನೊಂದು ಪ್ರಶ್ನೆ ಏನಪ್ಪ, ಷಡ್ಯಂತ್ರ ಇದೆ ಯಾರು ಅಂತಂದ್ರೆ ಕೊಲೆಗಾರನ ಬಚಾವ್ ಮಾಡಕ್ಕೆ ಇನ್ನೊಂದು ಗ್ಯಾಂಗು ಷಡ್ಯಂತ್ರ ಮಾಡ್ತಾ ಇದೆ, ಅದ್ರ ಬಗ್ಗೆ ತನಿಖೆ ಆಗ್ಬೇಕಾಗಿದೆ. ಬಿಟ್ರೆ ನಾನಾಗಿರ್ಬೋದು ಅಥವಾ ನನ್ಗೆ ಗೊತ್ತಿಲ್ಲ, ಈ ಮ್ಯಾಜಿಸ್ಟ್ರೇಟ್ ಇವ್ರು ಯಾರು, ದೇರ್ ಇಸ್ ನೋ ಎವಿಡೆನ್ಸ್ ಆಫ್ ಟ್ರೂತ್ ಆಫ್ ಕಾನ್ಸ್ಪಿರಸಿ ಅಂತ ಸ್ವತಃ ಅವರೇ ಕ್ಲಿಯರ್ ಚಿಟ್ ಕೊಟ್ಟಿದ್ದಾರೆ. ಸೊ ಒಬ್ಬ SIT ಮುಖ್ಯಸ್ಥರೇ ಅದು ಹೈಕೋರ್ಟ್ಗೆ ತಿಳಿಸಿದ್ದಾರೆ ಅಂತಂದ್ರೆ ಒಪ್ಕೊಳ್ಳೇಬೇಕಲ್ವಾ.